ಎಲ್ಲರಿಗಿಂತ ಕೆಳಗಿದ್ದೀನಿ ಎಂದು ಯಾವತ್ತೂ ಚಿಂತಿಸಬೇಡಿ, ದುಃಖಿಸಿ ಕೊರಗಬೇಡಿ. ಅತ್ಯಂತ ಬೆಲೆಬಾಳುವ ಮುತ್ತು, ರತ್ನ, ಬೆಳ್ಳಿ, ಹವಳ ಎಲ್ಲವೂ ಭೂಮಿಯ ಆಳದಲ್ಲಿಯೇ ಸಿಗುವುದು ಎಂದು ನಿಮಗೆ ನೆನಪಿರಲಿ. ನೀವು ಮನುಷ್ಯರಾಗಿ ಹುಟ್ಟಿದ್ದೀರಿ ಅಂದಮೇಲೆ ನಿಮ್ಮ ಬಗ್ಗೆ ಬೆನ್ನ ಹಿಂದೆ ಮಾತನಾಡುವ ಕೆಲವು ಜನರು ಇದ್ದೇ ಇರ್ತಾರೆ. ಹಾಗಾಗಿ ಅವರುಗಳ ಬಗ್ಗೆ ನೀವು ತಲೆಕೆಡಿಸಿಕೊಂಡು ಜೀವನದಲ್ಲಿ ಕೊರಗಬೇಡಿ, ಹಾಗೂ ಅವರ ಬಗ್ಗೆ ತಲೆಕೆಡಿಸಿಕೊಂಡು ಕೊರಗುವ ಅವಶ್ಯಕತೆಯೂ ಇಲ್ಲ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಸಮಸ್ಯೆ ಇದ್ದೇ ಇರುತ್ತದೆ. ಆದರೆ ಅದನ್ನು ಹೇಗೆ ಪರಿಹರಿಸಿಕೊಳ್ಳಬೇಕು ಅನ್ನೋದರ ಮೇಲೆ ನಿನ್ನ ಸಾಮರ್ಥ್ಯ ನಿರ್ಧಾರ ಆಗಿರುತ್ತದೆ. ನೀನು ಇತರರಿಗಿಂತ ಡಿಫ್ರೆಂಟ್ ಆಗಿ ಬದುಕಬೇಕು, ಎಲ್ಲರಿಗಿಂತ ರಾಯಲ್ ಆಗಿ ಬದುಕಬೇಕು. ಅದೇ ನೀನು ಅವರಿಗೆ ಕೊಡೋ ಉತ್ತರ ಆಗಿರಬೇಕು. ಹಾಗಾದರೆ ಈ 2 ಕೆಲಸ ಮಾಡಿ ಕೋಟ್ಯಾಧಿಪತಿ ಆಗ್ತೀರಾ. ಹಾಗೆ ಮೊದಲನೇದಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಂದರೆ, ನೀವು ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನಮಸ್ಕಾರ ಮಾಡಿ 10 ನಿಮಿಷಗಳ ಕಾಲ ಧ್ಯಾನ ಮಾಡಿ. ಹೌದು ಸ್ನೇಹಿತರೆ, ಮನುಷ್ಯನ ಎಲ್ಲ ನೋವುಗಳನ್ನು, ಕಷ್ಟಗಳನ್ನು ಅತಿ ವೇಗವಾಗಿ, ಸುಲಭವಾಗಿ ಇತ್ಯರ್ಥ ಮಾಡುವ ಸುಲಭ ಔಷಧ ಅಂದರೆ ಅದು ಧ್ಯಾನ. ಮನುಷ್ಯ ಒಮ್ಮೆ ಧ್ಯಾನದಲ್ಲಿ ಅಡಗಿದ ಅಂದರೆ ಅವನಿಗೆ ಯಾವ ಕಷ್ಟಗಳೂ ನೆನಪಾಗುವುದಿಲ್ಲ. ಎಲ್ಲ ನೋವುಗಳನ್ನು ಮರೆಮಾಡುತ್ತೆ ಈ ಧ್ಯಾನ ಅನ್ನೋ ಒಂದು ಅದ್ಭುತವಾದ ಶಕ್ತಿ. ಹಾಗೆ ಎರಡನೆಯದಾಗಿ ನೀವು ಮಾಡಬೇಕಾಗಿರತಕ್ಕಂಥ ಕೆಲಸ ಏನಂದರೆ, ಪ್ರತಿದಿನ ಬೆಳಗ್ಗೆ 10 ನಿಮಿಷ ನಿಮ್ಮ ಗುರಿಯ ಬಗ್ಗೆ ನೀವು ಯೋಚನೆ ಮಾಡಲೇಬೇಕು. ನಿನ್ನ ಕೈಯಲ್ಲಿ ಏನೂ ಆಗಲ್ಲ, ನಿನ್ನ ಕೈಯಲ್ಲಿ ಏನೂ ಕಿಸಿಯಲು ಆಗಲ್ಲ ಅನ್ನೋ ಭಾವನೆಗಳನ್ನು ನೀವು ತೊಡೆದು ಹಾಕಬೇಕು. ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ನಿಮ್ಮ ಗುರಿಯ ಕಡೆ ಒಂದು ಒಳ್ಳೆಯ ಯೋಚನೆ ಮಾಡಿ. ನಿಮಗೆ ಛಲ ಅನ್ನೋದು ಬಂದೇ ಬರುತ್ತೆ. ಆಗ ನೀವು ಗೆದ್ದೇ ಗೆಲ್ತೀರ. ನಾನು ನನ್ನ ಗುರಿಯ ಕಡೆ ಹೊರಡಬೇಕಂದ್ರೆ ನಾನು ಮಾಡುವ ಕೆಲಸ ಏನಿವತ್ತು? ನಾನು ಆ ಗುರಿಯ ಕಡೆ ಹೊರಟಿದ್ದೀನಿ. ಅದರಲ್ಲಿ ಸ್ವಲ್ಪನಾದರೂ ನನ್ನ ಮನಸ್ಸಿಗೆ ಸಮಾಧಾನ ಹಾಗೂ ತೃಪ್ತಿ ಆಗುವ ಕೆಲಸವನ್ನು ಸ್ವಲ್ಪನಾದರೂ ನಾನಿವತ್ತು ಮಾಡೇ ಮಾಡ್ತೀನಿ ಅನ್ನೋ ಛಲವನ್ನು ನೀವು ಬೆಳೆಸಿಕೊಳ್ಳಿ. ಹೀಗೆ ನೀವು ಪ್ರತಿದಿನ 10 ನಿಮಿಷ ನಿಮ್ಮ ಗುರಿಯ ಕಡೆ ಗಮನ ಹರಿಸಿ. ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತೆ. ಪ್ರತಿನಿತ್ಯ ನೀವು ಭಕ್ತಿಯಿಂದ, ಶ್ರದ್ಧೆಯಿಂದ ದುಡಿಯಿರಿ. ಅದಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಮನದಾಳದ ಮೋಟಿವೇಶ್ನಲ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಧನ್ಯವಾದಗಳು.